ಹಂಗಲ್ಲ. ನಾವ ರೈತರ ಇಷ್ಟ ದಿನ ಆತಾವ ನೋಡು ಕಬ್ಬಿಗೆ ಬೆಲೆ ಕೊಡಿರ್ತಾವ ಇಟ್ಟು ಅಲ್ಲಿ ಕೂತ ಬಿಸಿಲಾಗ ಕೂತ ಹೋರಾಟ ಮಾಡಕತ್ತಾರ 4-5 ದಿನ ಆತ ಇವತ್ತಿಗೆ. ಒಬ್ಬರ ಎಮ್.ಎಲ್.ಎ ಭೇಟಿ ಕೊಟ್ಟಾನ? ಭೇಟಿ ಕೊಡುದಲ್ಲ ಅದ್ರ ಬಗ್ಗೆ ಒಬ್ಬರೇ ಧ್ವನಿ ಎತ್ತಿದಾನ? ಒಬ್ಬರೇ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬರೇ ಧ್ವನಿ ಎತ್ತಿದಾನ? ಹ ಅವನನ್ನು ಇದ ಬೇರೆ ವಿಷಯ ಆಗಿತ್ತಂದ್ರ ಆಯ್ ಅಲ್ಲಿ ಭೇಟಿ ಕೊಡುದಂದ್ರೆ ಏನ, ಅಲ್ಲಿ ಹರ್ಕೊಂಡ್ ಮಾತಾಡೋದಂದ್ರೆ ಏನ, ಇದು ವಿರೋಧ ಪಕ್ಷದವ್ರ, ಆ ಪಕ್ಷದವ್ರ, ಈ ಪಕ್ಷದವ್ರ ಅನ್ನೋದೇನ ಕತಿ ಏನ್ ಮಾತಾ? ಅಲ್ಲಿ ವಿರೋಧ ಪಕ್ಷದವ್ರೇ. ಯಾಕಂದ್ರ ಅವ್ರ ಅಧಿಕಾರಕ್ಕೆ ಬಂದಾಗ ಅವ್ರು ಮಾಡಿಲ್ಲ, ಇವ್ ಅಧಿಕಾರಕ್ಕೆ ಬಂದಾಗ ಅವು ಮಾಡಿಲ್ಲ. ಪಕ್ಕಾ ಇದೊಂದು ಒಪ್ಪರಿ ಇದು ಕಾನ್ಸೆಪ್ಟ್ ನ ಸರಿಸ್ಬಿಟ್ಟಾರ ಅವ್ರು. ಏನ್ ರೇಟ್ ಇದ್ರ ಏನ್ ರೈತರ ಬಗ್ಗೆ ಏನೈತಿರ್ಲಿಲ್ಲ ಅದನ್ನ ಸರಿಸೇ ಬಿಟ್ಟಾರ. ರಾಜಕೀಯ ತೊಗೊಂಡಲ್ಲ ಹೊರಗ ಹಾಕ್ಬಿಟ್ಟಾರ ಪೂರ್ತಿ ಅದನ್ನ. ಈಗ ಏನ್ ರೈತ ಬೆಳೆದತನ ಬೆಳೆನ ಅದನ್ನ ಮಾತ್ರ ನಾಯಿಗಿದಿಗ್ ನೆಕ್ಕುದು ಮಾತ್ರ ಗೊತ್ತದ. ಅವ್ ಇಂಥವಕ್ಕೆಲ್ಲ ಅವ್ನು ನೋಡ್ ರೇಟ್ ಪಾಟ್ ಕೊಟ್ರ ರೈತ ಉದ್ದಾರ ಆಕ್ಕನೋ. ಮತ್ ಅವ್ ಇವ್ ಉದ್ದಾರ ಅನ್ನೋದ ಮತ್ ಹೆಂಗಪ್ಪ ಹೆಂಗ್ ಆಕತದ ಅನ್ನೋ ಪರಿಸ್ಥಿತಿ ಒಳಗದ. ಒಬ್ಬ ಎಮ್.ಎಲ್.ಎ ಅದ್ರ ಬಗ್ಗೆ ಒಂದು ಪೋಸ್ಟರೇ, ಅದ್ರ ಬಗ್ಗೆ ಒಂದು ಟ್ವೀಟರೇ ಅವ್ನವ್ನ ಇದ ವಿಷಯ ಏನಾದ್ರ ಬ್ಯಾರೇದ್ ಆಗೋದಿತ್ರಿ ಅಲ್ಲ ಅದ ಅವ್ನವ್ನ. ಅದ ಒಂದ್ ಲೆಕ್ಕಲಿ ಎಲೆಕ್ಷನ್ ಸ್ವಲ್ಪ ಸಮೀಪದಾಗಿರೋದ ಎಮ್.ಎಲ್.ಎ ಮ್ಯಾಗ ಎಮ್.ಎಲ್.ಎಗಳು ಕಾರ್ ಗಾಡಿಗಳು ರಾಜಕೀಯ ಮಂದಿ ಬರೋದು. ಅಲ್ಲಿ ಹೋಗುದು ಅವ್ರನ್ನು ವೆಲ್ಕಮ್ ಮಾಡಕನ 10 ಮಂದಿ ನಿಲ್ಲಿಸ್ಬೇಕಾಗ್ತದಮ್ಮ ನಾವ. ಆ ರೇಂಜಿಗ್ ಬರ್ತಾರ. ಆದ್ರ ಸದ್ಯ ಯಾವ ಎಲೆಕ್ಷನ್ ಇಲ್ಲ. ಎಲೆಕ್ಷನ್ 2.5 ವರ್ಷ ಅದ. ಮನುಷ್ಯ ಮರಿತದ. ಈ ಮಂದಿಗೆ ಅತಿ ದೊಡ್ಡ ಕಾಯಿಲೆ ಅಂದ್ರೆ ಮರುವಿನ ಕಾಯಿಲೆ ಅಂತ ರಾಜಕೀಯದವ್ರಿಗೆ ಗೊತ್ತಾಗಿ ಬಿಟ್ಟದ. ಅದನ್ನ ಅವ್ರು ಬಂಡವಾಳನಾಗಿ ಮಾಡ್ಕೊಂಡ್ ಬಿಟ್ಟಾರ. ನೆನಪಿರ್ಲಿ. ಹಾ ಮತ್ ಇನ್ನೊಂದ ಈ ನ್ಯೂಸ್ ಚಾನಲ್ ಅವ್ರು ಏನು ಸತ್ತಾರ ಬದುಕ್ಯಾರೋ ಅನ ಏನ್ ಹೊಗೆ ಹಾಕೋದ ನಮ್ಗಟ್ ಹೇಳ್ರಿ ನಾವ್ ಒಟ್ಟು ಬತ್ತು. ಹಾ ಅವ್ರ ತಿಥಿ ಊಟಕ್ರಿ ನಮ್ ರೈತರು ನಾವ್ ಏನ್ ಬೆಳ್ದೋತಲ್ಲ ಅದನ್ನ ತಂದಟ ಆ ಕಮ್ಗ ಮಾಡಿ ತಿನಿಸ್ ಕಳಿಸ್ತು, ಮಂದಿ ಸಮಾಧಾನ ಮಾಡಿ ಕಳಿಸ್ತು. ಅವ್ನವ್ನ ಇದೇ ವಿಷಯ ಬೇರೆ ಏನಾದ್ರು ಆಗಿತ್ತಂದ್ರ ಅವ್ ಯಾವಾರ ಒಬ್ಬ ಎಮ್.ಎಲ್.ಎ ಉಚ್ಚಿ ಹೊಯ್ಯಾಕ್ ಹೋದ್ರ ಎಷ್ಟ್ ತಾಸ್ ಹೋದ, ಎಷ್ಟ್ ನಿಮಿಷ ಹೋದ, ಎಷ್ಟ್ ಲೀಟರ್ ಉಚ್ಚಿ ಹೋದ, ಎಂತ ಕಲರ್ ಹೋದ ಆತಂದ್ ತೋರ್ಸು ನ್ಯೂಸ್ ಚಾನಲ್ನವ್ರು. ಇವತ್ತ ರೈತರ ಬಗ್ಗೆ ಅಷ್ಟು ದೊಡ್ಡ ಪ್ರಮಾಣದೊಳಗು ಆ ರೈತರು ಕೂಡಿ 1,00,000-2,00,000 ಗಂಟ್ಲೆ ಜನ ರೈತರು ಕೂಡಿ ಹೋರಾಟ ಮಾಡಕತ್ತಾರ. ಒಂದರೇ ಈ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ದವ್ರು ಒಂದರೇ ಹೊತ್ತು ಬಗ್ಗೆ ನ್ಯೂಸ್ ಏನಾದ್ರು ಏನೂ ಇಲ್ಲ. ಯಾಕಂದ್ರೆ ಇಲ್ಲಿ ಈ ನ್ಯೂಸ್ ಹೇಳೋದ್ರಿಂದ ಅವ್ರಿಗೆ ಏನೂ ಸಿಗುದಿಲ್ಲ ಅವ್ರಿಗೂ ಗೊತ್ತದ. ಅದಕ್ಕೆ ಅವ್ರು ಹೇಳಾಕತ್ತಿರಲ್ಲ ನೀವು ನ್ಯೂಸ್ ಹಾಕೋದ್ರಿಂದ ನಮ್ದೇನ ಬಿಲ್ ಫಿಕ್ಸ್ ಆಗುದಂತ ತಿಳ್ಕೊಬೇಡ್ರಣ್ಣ. ಆಗ್ತದ. ಅದ್ ಹೆಂಗ ಆಗ್ಬೇಕಲ್ಲ ಹಂಗ ಆಗ್ತದ. ಇನ್ನೊಂದು ನನಗ ಬಾಳ ಖುಷಿ ವಿಚಾರ ಏನಂದ್ರ ಹಿಂಗ ರೈತ ಸಮುದಾಯ ಹೆಂಗ್ ಒಂದ್ ಎಲ್ಲಾರು ಒಕ್ಕೂಟಾಗಿ ಕೂಡಿರ್ಲ ಇದ್ ಮಾತ್ರ ಹಿಂಗ ಉಳಿಬೇಕು ಕೊನೆ ತನಕಾನು. ಎಷ್ಟೇ ಅವ್ನವ್ನು ಟೆಕ್ನಾಲಜಿಗೂ ಬರ್ಲಿ, ಎಷ್ಟೇ ಏನೋ ಒಂದ್ ಬೆಳಿಲಿ, ಎಷ್ಟೋ ಒಂದ್ ಆರ್ಥಿಕವಾಗಿ ಮುಂದ್ ನುಗ್ಲಿಕರೆ ನಮ್ಮ ರೈತರ ಸಮುದಾಯ ಏನೈತಿ ಇದು ಒಂದು ಗೂಡ್ಬೇಕು ಯಾವತ್ತಿದ್ರುನು. ಇವ್ರು ಒಂದು ಗೂಡಿದ ಕರೆ ಆಗಿದ್ರ ಈಗ ಹೆಂಗ ಒಂದ್ ಗೂಡ್ಯಾರಲ್ಲ ನೀವ, ಹಿಂಗ ಒಂದ್ ಗೂಡಿರ ನಿಮ್ಮನ್ನ ಅವ್ನವ್ನು ಮುಟ್ಟುವಂತ ಪರಿಸ್ಥಿತಿ ಇಂದು ಹುಟ್ಟಿಲ್ಲ, ಮುಂದೂ ಹುಟ್ಟುವುದಿಲ್ಲ. ನೆನಪಿರ್ಲಿ. ನಾನು ಇನ್ಕಾ ಮಠ ರೈತರ ಜೀವನ ಹೆಂಗಿತ್ತು ಅವಾಗ ಅವಾಗ ಒಂದ 8 ದಿನಕ್ಕೋ 15 ದಿನಕ್ಕೋ ರೈತರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ತಿದ್ದನ್ನ. ಹೆಂಗ ರೈತರ ಜೀವನ ಹೆಂಗಿರೈತಿ, ರೈತರ ಜೀವನ ಪಾಪ ಅವ್ರು ಎಷ್ಟ್ ಕಷ್ಟ ಪಡಾಕತ್ತಾರು, ರೈತರು ಒಂದ್ ಬೆಳೆ ತೆಗಿಯಾಕ ಏನೇನ್ ಕಷ್ಟ ಪಡ್ತಾರ, ಒಂದ್ ಬೆಳೆಗೆ ಯಾವ್ಯಾವ ರೋಗ ಹೆಂಗ್ ಅಟ್ಯಾಕ್ ಆಗ್ತಾವ, ಸ್ವಲ್ಪ ಅವಾಗ ಅವಾಗ ರೈತನ ಮಗನಾಗಿ ನಾನು ಸ್ವಲ್ಪ ಹಿಂಗ ವಿಡಿಯೋ ಮಾಡ್ತೀನಿ. ಬಟ್ ನಾ ಅಲ್ಲೇ ಮಿಸ್ಟೇಕ್ ಮಾಡೀನ್ರಿ. ಇನ್ ಮ್ಯಾಗಿಂದ ನಮಗ್ ಕಷ್ಟಗಳು ಹೇಳ್ಕೊತ ಕೂತ ಯಾವ ಬೋಳಿ ಮಗನು ಕೇಳಂಗಿಲ್ಲ ನನಗೂ ಗೊತ್ತಾಗ್ಬಿಟ್ಟದ. ಇನ್ ಮ್ಯಾಗಿಂದ್ರ ಯಾವ ತರ ಕೇಳ್ಬೇಕಲ್ಲ ಅದ ತರ ಕೇಳನ ಅವ್ರು ಬಗ್ತಾರ. ಈ ಏನ್ ಮಾಡಾಕತ್ತಿರ ಹೋರಾಟ ಇನ್ನೊಂದ್ ಸ್ವಲ್ಪ ದಿನ ಅಟ್ಟ ತಡೀರಿ. ಬರ್ತಾರ ಮನಿ ಬಾಗಿಲಿಗೆನ ಬರ್ತಾರ. ಆ ಪರಿಸ್ಥಿತಿ ಅವ್ರಿಗೆ ಬಂದದ. ಅವ್ನು ಬೇರೆ ಪಕ್ಕದ ರಾಜ್ಯದವ್ರು ನೀವು ಅಂಜಾಕ್ ಹೋಗ್ಬೇಡ್ರಿ ತಮ್ಗೋರಿ ನಿಮ್ ಕಬ್ಬು ನಿಮ್ಮ ರಾಜ್ಯದ ಕಬ್ಬು ಒಯ್ಲಿಲ್ಲ ನಾವು ಬಂದು ಹೋಯ್ತೀವಿ ಅಂತ ಧೈರ್ಯ ತುಂಬಾಕತ್ತಾರ. ಈ ಉಳ್ದಾರ ಸುಳ್ ಮಕ್ಳು ಏನ್ ಎಲ್ಲಿ ಟಚ್ ಹಾಕೊಂಡ್ ಬಿದ್ದಾರೋ ಏನ್ ಕೈತಿ ಒಂದು ಅರ್ಥ ಆಗತ್ ನನಗಂತರು. ಇದ್ಯಾಕ್ ಹಿಂಗ್ ಪರಿಸ್ಥಿತಿ ಅಂತನ. ಇನ್ನೊಬ್ಬ ಬೋಳಿ ಮಗ ಹೇಳ್ತಾನೋ ನಿಮ್ಮ ರೈತರಿಗೆ ಧಿಕ್ಕಾರ ಹಾಕೋದ್ ಬಿಟ್ರೆ ಬೇರೆ ಏನು ಮಾಡಕ್ ಆಗುಲ್ಲ, ಬೇರೆ ಏನು ಮಾಡಕ್ ಆಗುಲ್ಲ ಅಂತಂದ. ನಾ ಮನ್ನಿ ವಿಡಿಯೋದಾಗೂ ಹೇಳಿನಿ ಮತ್ತು ಈಗ ಹೇಳಾಕತ್ತೀನಿ ಕೇಳ. ಇವತ್ತ ನೀ ಸತ್ರ, ಇವತ್ತ ನೀ ಹೊಗಿ ಹಾಕೊಂಡ್ ಅಂದ್ರ ನಿನ್ನ ತಿಥಿ ಊಟಕ್ಕ ನಾವು ರೈತರು ಬೆಳೆದ ಬೆಳೆನ ಹಾಕ್ಬೇಕ. ನಿನ್ನ ರೊಕ್ಕ ನಿನ್ನ ಬಂಗಾರ ಕಟ್ ಮಾಡಿ ಕೊಟ್ರ ಜನ ಕಿಶೆ ಹಾಕೋತಾರ ಕರೆ ಹೊಟ್ಟಿ ತಿನ್ನಂಗಿಲ್ಲ. ನೆನಪಿಟ್ಕೋ. ಮತ್ತೊಂದ್ ಏನೋ ಮಾತ್ ಹೇಳ್ದವ. ನೀ ಬೇಕಾದ್ರೆ ರಾಜಕೀಯ ಮಾಡುವಂತದ್ದ ಅಂದಿನಿ ನಾವಣ್ಣ. ನೀ ಹೂ ಅಂದೆ ಇವತ್ತ ನಿನ್ಕೆ 10 ಪಟ್ ನಿನ್ಕೆ ಅಪ್ಪನಂಗ ರಾಜಕೀಯ ಮಾಡಿ ತೋರ್ಸ್ತು. ನೀ ಮಾತ್ರ ಪಂಚಾಯತ್ ಹೊಲ್ದಾಗ ಫುಲ್ ರೈತಕಿ ಮಾಡಿ ತೋರ್ಸ್ತೇನ. ರೈತಕಿ ಮಾಡುದು ಅಂದ್ರೆ ಅಟ್ ಹಗರಿಲ್ವನ. ಆ ಮಾಡಾಕ್ ನೀರ್ತೈತಿ. ರೈತಕಿ ಮಾಡೋದು ದೂರ ಉಳಿತ. ಸ್ಟೇಟ್ ಇಟ್ ಬೈಕ್ ನೋಡ್ರಿ ನಿನ್ನ ಸಾಮಾನ್ ನಿನಗ ಕಾಣುದಿಲ್ಲ ಹಂಗದಿ ನೀನ್ ಅಂತ ನೀ ಏನ್ ಬೈಕ್ ಬದಿಕೆ ಮಾಡ್ತೇವ ನೀ. ಇಂಥವೆಲ್ಲ ಬಂದ್ ಶಾಸ್ತ್ರ ಹೇಳ್ತಾವ. ನಾವು ತಾಂದ್ ಕಿಶನ್ ಇಂತ ಹೆದರಿಕೆಗೆ ಧಮಕಿಗೆ ಬೆದರಂಗಿಲ್ಲ ಅಂದ್ರೆ ಇವರೆಲ್ಲ ಏನ್ ತಿಳ್ಕೊಂಡಾರು. ಇವ್ ಬಾಳ ಅದ್ರ ರೈತ ಒಂದ್ 3 ದಿನ ಮಾಡ್ತಾನೆ 2 ದಿನ ಹೋರಾಟ ಮಾಡ್ತಾನೋ. ಆತ ಮುಂದ ತಾನಗ ಬೇರೆ ಗತಿ ಇಲ್ದ ತನ್ನ ಹೊಲ್ದಾನ್ ಕಬ್ಬ ಏನ್ ಇಟ್ಕೊ 2 ದಿನ ಕುಂಟಾವ್ ಎಷ್ಟೋ ನಮ್ ಫ್ಯಾಕ್ಟ್ರಿ ಕಳ್ಸ್ಬೇಕಂತ ತಿಳ್ಕೊಂಡ್ ಕೂತಾನವ. ಅಣ್ಣ ಒಂದ್ ನೆನಪಿರ್ಲಿ, ನೀವಿಲ್ಲ ಅಂದ್ರ ಜಗತ್ತು ನಡೀತದ, ನಾವಿಲ್ಲ ಅಂದ್ರ ಜಗತ್ತು ನಡಿಯಂಗಿಲ್ಲ. ಈ ಮಾತಿನ ಈ ಬಾಗಿಲ್ ಮ್ಯಾಗ ಒಂದ್ ಬರ್ದ್ ಇಟ್ಕೊಂಡ್ ಬಿಡುದು. ಅದ್ ಕೆತ್ತಿಸೇ ಬಿಡ ಅದನ್ನ ಬಾಗಿಲ್ದಾಗ. ಯಾಕಂದ್ರ ಅವಾಗ ಅವಾಗ ನಿಂಗ್ ನೆನಪಾಗ್ತಿರ್ಬೇಕ.
ಏನ್ ರಾಜಕೀಯ ಇಲ್ಲ ದೇಶಗಳು ನಡೆದಿಲ್ಲ ತಿಳ್ಕೊಬೇಡ. ಎಷ್ಟೋ ದೇಶಗಳು ನಡೆದಾವ. ಆದ್ರ ರೈತ ಇಲ್ದ ಯಾವ ದೇಶ ನಡೆದಿಲ್ಲ. ಯಾವ್ದಾರ ಇದ್ರೆ ಹೇಳ ಮತ್ತ. ನೋಡು ಅದು ಮ್ಯಾಗಲ್ಲ ಅವ್ ನೋಡ್ ಫ್ರೀನ ಬೆಳ್ಕೊಡ್ತೀನಿ. ನಾ ಸಾಯೋ ತನ ಏನೈತೆ ನಾ ಹೊಲ್ದಾನ ಮಾಲೆ ಅದ ನಿಂಗ್ ಫ್ರೀನ ಬಿಟ್ಟು ಕೊಡ್ತಾನ. ಮೊದಲಿಂದಾನು ಹೇಳಾಕತ್ತನು ಇವತ್ತಾದ್ರು ಹೇಳಾಕತ್ತನು. ಇವತ್ತು ಅರ್ಥಶಾಸ್ತ್ರ ಏನಾದ್ರು ನಿಂತೈತಿ ಅಂದ್ರ ಅದ ರೈತನ ಆಧಾರ ಮೇಲೆ ನಿಂತೈತಿ ಹೊರತು ಬೇರೆ ಯಾವ ಆಧಾರ ಮ್ಯಾಗೂ ನಿಂತಿಲ್ಲ. ಇನ್ನೊಂದ್ ಎಲ್ಲರೆ ಬರ್ದ್ ಇಟ್ಕೊಂಡ್ಬಿಡ. ಅವಾಗ ಅವಾಗ ಹೆಲ್ಪ್ ಆಗ್ತಾವ್. ಇನ್ನೊಂದ ಮತ್ತ ನಾ ಸಣ್ಣವಾಗಿ ನಮ್ಮ ರೈತ ಬಾಂಧವರಿಗೆ ಹೇಳೋದ್ ಏನಂದ್ರ ಈಗ ಹೆಂಗ್ ನೀವು ಒಕ್ಕಟ್ಟಾಗಿರಿಲ್ಲ, ಈಗ ಹೆಂಗ್ ನೀವು ಒಂದು ಒಕ್ಕೂಟ ಸೇರಿರಲ್ಲ, ಹಿಂಗ ನಾ ಸ್ವಲ್ಪ ಎಲೆಕ್ಷನ್ದಾಗು ಹಿಂಗ್ ಒಕ್ಕೂಟ ಸೇರಿದ ಕರೆ ಆದ್ರ ಇದ ಪಕ್ಷಕ್ಕೆ ವೋಟ್ ಹಾಕಿರಿ ಅಂತ ಯಾವಾಗೂ ಹೇಳಂಗಿಲ್ಲ. ಸ್ವಲ್ಪ ಆಯ್ಕೆ ಮಾಡೋದ್ರಾಗ ನೋಡ್ಕೊಂಡ್ ವೋಟ್ ಹಾಕ್ರಿ. ಯಾರ್ ನಮ್ಮ ಸಮಯದಾಗ ಯಾರ್ ಎಷ್ಟ್ ಆಗ್ಯಾರ, ಯಾವ ವ್ಯಕ್ತಿ ಎಷ್ಟ್ ಕೆಲಸ ಮಾಡಾಕತ್ತಾನ ಅನ್ನೋದ್ರ ಮ್ಯಾಗ ಸ್ವಲ್ಪ ವೋಟ್ ಹಾಕ್ರಿ. ಚೇಂಜ್ ಆದ್ರನಲ್ಲ ಬದಲಾವಣೆ ಆಗುದು. ಹಾ, ಹಂಗಾಗಿ ಈಗ ಹೆಂಗ್ ಒಕ್ಕೂಟ ಐತಿ ಹಂಗ ಒಕ್ಕೂಟ ಸೇರ್ಲಿ. ಮತ್ ಇದೊಂದು ಮಾತ್ ನೆನಪಿರ್ಲಿ, ಎಲೆಕ್ಷನ್ ಎಲ್ಲರೇ ಒಂದ್ 6 ತಿಂಗಳು 7 ತಿಂಗಳು ಇರ್ಬೇಕಿತ್ತು. ಇವತ್ತು ಬಹುಶಃ ನೀವು ಹೋರಾಟ ಮಾಡುವಂತ ಅವಶ್ಯಕತೆನೇ ಇರ್ಲಿಲ್ಲ. ನೀವ್ ಎಂದ ಅಲ್ಲಿ ಒಂದೇ ದಿನಕ್ಕೆ ಏನು ಹೋರಾಟ ಮಾಡಿರಲ್ಲ ಅಂದ ಒಂದು 10 ಎಂ.ಎಲ್.ಗಳು ಭೇಟಿ ಕೊಡ್ತಾರ ಅವತ್ತು. ಪಕ್ಕಾ ನಿಕ್ಕಿ ನೆನಪಿಟ್ಕೊಂಡ್ಬಿಡ್ರಿ ನೀವು. ನಾ ಎಲೆಕ್ಷನ್ 2-3 ವರ್ಷ ಅದ. ಮತ್ ಅಡ್ಕೊಡೆ ಇದ್ ಮಂದಿ ಮೈರ್ತಾರ ಅಂತ ತಿಳ್ಕೊಂಡ್ಬಿಟ್ಟಾರ ಅವ್ರ. ಒಂದ ಮರಿವಿಕೆ ಐತಿಲ್ಲ ಇದ ಅವ್ರ ರಾಜಕೀಯದವ್ರಿಗೆ ದೊಡ್ಡ ಬಂಡವಾಳ. ಇವ್ ಎಷ್ಟೋ ಮಾಡಿದ ಹಲಕಟಗಿರಿ ಕೆಲಸಗಳು ಅದಾವ ನೋಡ್ಬೇಕು ನೀವು ಕೆಲವೊಂದ. ಅವನ್ನ ನೀವು ನೆನಪಿಟ್ಕೊಂಡಿದ್ ಕರೆ ಆದ ಇವತ್ ಅವ್ರ ರಾಜಕೀಯದಾಗ ಇರಬಾರ್ದು ಅವ್ರ ಆಕ್ಚುಲಿ. ಅಲ್ಲಿ ಒಳಗೆ ಎಲ್ಲೋ ಇಂಡಿಯಾಲಗಾದಾಗ ಇರ್ಬೇಕಿತ್ತ ಅವ್ರ. ಬಟ್ ಮನುಷ್ಯ ಮೈರ್ತದ ಅದು. ಆಗ ಮೈರ್ತದ ಒಂದ್ 6-7 ತಿಂಗಳ ಮ್ಯಾಕ ಅದ್ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಮರ್ತ್ ಹೋಗ್ತದ. ಅದ್ರ ಬಗ್ಗೆ ಮಾತ್ರ ಬಾಳ ಚಂದ ತಿಳ್ಕೊಂಡ್ರ ಅವ್ರು. ಅದಕ್ಕೆ ಅವ್ರ ಅಲ್ಲಿ ಆಳಾಕತ್ತಾರ, ನಾವಿಲ್ಲಿ ಆಳ್ಸ್ವಾಕತ್ತು. ಇದು ನೆನಪಿರ್ಲಿ. ಆದ್ರೆ ಇದೇನೈತ್ಲ ಈ ಹೋರಾಟ ಅವ್ನೋಡಿ ಇತಿಹಾಸದಾಗ ಸೇರ್ಬೇಕು. ಅವ್ನೋಡಿ ಅಂತ ಹೋರಾಟ ಆಗ್ಬೇಕಾಗ್ತದ. ಅವ್ರ ಮನಿ ಬಾಗಿಲಿಗೆ ಹೋಗಿ ಒಂದ್ ನಮ್ ಕಬ್ಬಿನ ರೇಟ್ ಫಿಕ್ಸ್ ಮಾಡಿ ಅಂತ ಕೇಳ್ರವ್ರು ಮಾಡಿಲ್ಲಲ್ಲ. ಈಗ ತಾನ ರೈತನ ಮನಿ ಬಾಗಿಲಿಗೆ ಬರ್ತಾರ. ಇದನ್ನ ನೆನಪಿಟ್ಕೊಂಡ್ ಬರ್ರಿ ಇವ್ ಮಾತ್ ನೀವು. ಬರಾಕ ಬೇಕು. ಬರುತನನು ಬಿಡಂಗಿಲ್ಲ. ಏನಂತ ಅಂಜೋ ಅವಶ್ಯಕತೆ ಏನಿಲ್ರಿ. ಅವ್ರಿಲ್ದ ನಮ್ಗೇನ ಬದುಕಾಕ ಆಗುಲ್ಲ ಅಂತ ಇದ್ದಿದ್ರಿ ನೀವು. ಅವ್ನವ್ನ ಅದಕ್ಕೆ ಆರಾಮಾಗಿ 100 ಪಟ್ಟು ಚಲೋ ಬದುಕ್ತು ನಾವು. ಬಾಳ 100 ಪಟ್ಟು ಚಲೋ ಬದುಕ್ತು. 15 ದಿನದ ಮುಂದ ಆಗೋ ಕೆಲಸ ಇವತ್ತ ಆಗ್ತದ. ಅಟ್ರ ಮ್ಯಾಗ ಅರ್ಥ ಮಾಡ್ಕೊಂಡ್ ಬಿಡ್ರಿ ಅದ. ಇದನ್ನ ಸ್ವಲ್ಪ ಹೊಳ್ಳೆಲೆ ಹಿಂದ್ ರಿವರ್ಸ್ ತೊಗೊಂಡ್ ನೋಡ್ರಿ. ಈ ಮಾತಿನ ಶಬ್ದ ನಿಮ್ಗ ಅರ್ಥ ಆಗ್ತದ. ಅದನ್ನ ನಾವಿಲ್ದ ಅವ್ರ 15 ದಿನ ಬದುಕಾಕ ಆಗುದಿಲ್ಲ. ಇದನ್ನೊಂದ್ ನೆನಪಿಟ್ಕೊಂಡ್ಬಿಡ್ರಿ.